ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಷ್ಟು ದಿನ ಆನ್ಲೈನ್ ಅಲ್ಲೇ ಕುಳಿತುಕೊಂಡು ನೋಟಿಫಿಕೇಶನ್ಸ್ ಯಾವಾಗ, ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ, PCD ಯಾವಾಗ, PSI ಯಾವಾಗ, ಶಿಕ್ಷಕರ ನೇಮಕಾತಿ ಯಾವಾಗ ಅಂತ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದು ಆಯ್ತು. ಇನ್ನು ಮುಂದೆ ಪ್ರಶ್ನೆ ಕೇಳುವಂತ ಸಮಯ ಅಲ್ಲ. ಇನ್ನೇನು ಕೋರ್ಟ್ ಕೇಸ್ ವಿಚಾರಣೆ 12ನೇ ತಾರೀಕು ಇರುವಂತದ್ದು ಕೂಡ ಹತ್ರ ಬರ್ತಾ ಇದೆ. ಈಗಾಗಲೇ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕುವಂತ ಅನಿವಾರ್ಯತೆ ನಮ್ಮ ಲಕ್ಷಾಂತರ ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳ ಮೇಲಿರುವಂಥದ್ದು. ಸೊ ಅದಕ್ಕಾಗಿ ಈಗ 11ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನ ಈ ನೇಮಕಾತಿ ಮಾಡುವ ಕುರಿತು ಸರ್ಕಾರಕ್ಕೆ ಒತ್ತಾಯ ಮಾಡೋದರ ಬಗ್ಗೆ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ರಾಜ್ಯದಲ್ಲಿರುವಂತ ಎಲ್ಲ ಆಸ್ಪಿರೆಂಟ್ಸು ಈ ಹೋರಾಟಕ್ಕೆ ಬರಲೇಬೇಕು ಅಂತೇಳಿ ನನ್ನ ವಿನಂತಿ. ಯಾಕೆ ಅಂತಂದ್ರೆ ನೋಡಿ, ಈಗ 12ನೇ ತಾರೀಕು ಇರುವಂತ ಕೋರ್ಟ್ ಕೇಸ್ ಹಿಯರಿಂಗ್ ಅಲ್ಲಿ ಅವತ್ತು ಸರ್ಕಾರ ಏನೋ ಅವಕಾಶ ಕೇಳುತ್ತೆ, ಬಟ್ ನ್ಯಾಯಾಲಯ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡುತ್ತಾ ಅಥವಾ ಇವ್ರು ಕೇಳ್ತಾ ಇರೋ ಹಾಗೆ 56 ಮೇಲೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ. ಸೊ ಅದಕ್ಕಿಂತ ಬಿಫೋರ್ ಆಗಿ ಈಗ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂತ ಅನಿವಾರ್ಯತೆ ಇದೆ. ಸಾಧ್ಯವಾದಷ್ಟು ಮಹಿಳಾ ಅಭ್ಯರ್ಥಿಗಳು ಯಾರಿದರ ಆಸ್ಪಿರೆಂಟ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ. ಯಾಕೆ ಅಂತಂದ್ರೆ ಇದು ಯಾರೊಬ್ಬರ ಹಿತಕ್ಕಾಗಲ್ಲ, ಇಡೀ ರಾಜ್ಯದ ಲಕ್ಷಾಂತರ ಜನ ಸರ್ಕಾರಿ ಉದ್ಯೋಗಕ್ಕಾಗಿ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳ ಒಂದು ಭವಿಷ್ಯಕ್ಕಾಗಿ. ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಅದು ದಿನಾಂಕದ ಬಗ್ಗೆ ಈಗಾಗಲೇ ಸ್ಪಷ್ಟನೆ ಕೂಡ ಇದೆ. ಸೊ ಹೋರಾಟಕ್ಕೆ ಬನ್ನಿ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದ್ರೆ, ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹೋಗಿ ಒಂದು ಲೆಟರ್ ಕೊಟ್ಟು ಮಖಕ್ಕೆ ಕ್ಯಾಕರಿಸುವುದು ಬನ್ನಿ. ಇಷ್ಟು ದಿನ ಆಯಿತು, ನೀವು ಸದನದಲ್ಲಂತೂ ಪ್ರಶ್ನೆ ಕೇಳೋ ಯೋಗ್ಯತೆ ನಿಮಗಿಲ್ಲ. ಸರ್ಕಾರಕ್ಕೆ ಅಟ್ಲೀಸ್ಟ್ ಒತ್ತಾಯ ಮಾಡೋದಕ್ಕೆ, ಒಂದು ಪತ್ರ ಬರೆಯೋದಕ್ಕೆ ಅಥವಾ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಒಂದು ಮಾಹಿತಿ ಕೊಡೋದಕ್ಕೂ ರೆಡಿ ಇಲ್ಲ ಅಂತಂದ್ರೆ ನೀವೆಲ್ಲ ಯಾಕೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಏನು ಪಾಠ ಕಲಿಸ್ತೀವಿ ಅಂತ ಒಂದು ತಂಡದ ಮೂಲಕ ಹೋಗಿ ಅವರಿಗೆ ಮಂಗಳಾರತಿ ಮಾಡ್ಬನ್ನಿ. ಇಲ್ಲ ಅಂತಂದ್ರೆ ಅವ್ರು ಯಾರು ಕೂಡ ಫಿಟ್ ಅಲ್ಲ ಆ ಒಂದು ಸ್ಥಾನಕ್ಕೆ. ಎಷ್ಟೋ ಜನ ಆಸ್ಪಿರೆಂಟ್ಸ್ ನನ್ನ ಕಣ್ಣು ಮುಂದೆ ನೋಡಿದ್ದೀನಿ, ಹೋಗಿ ಮನವಿ ಕೊಟ್ಟರೆ ಆ ಮನವಿಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ MLAಗಳು. ಅಂದ್ರೆ ಇವರೆಲ್ಲ ಯಾಕೆ ಬೇಕು ಅಂತ ಅಧಿಕಾರಕ್ಕೆ? ಕೇವಲ ಅಧಿಕಾರಕ್ಕೆ ಓಟು ಪಡೆಯೋದಕ್ಕೆ ಮಾತ್ರ ಇವರು ಸೀಮಿತನ? ಜನರ ಅಥವಾ ಯುವಜನತೆಯ ಕಷ್ಟಗಳನ್ನ, ಅವರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಇವರಿಗೆ ಸಿದ್ಧವಿಲ್ಲ, ಇವರಿಗೆ ಸಮಯ ಇಲ್ಲ ಅಂತಂದ್ರೆ ಇನ್ ಯಾಕೆ? ಸೊ ಅದಕ್ಕೆ ಆ ಕೋರ್ಟ್ ಕೇಸ್ ವಿಚಾರಣೆ ಏನಾದರೂ ಆಗಲಿ, ಅದು 12ನೇ ತಾರೀಕು. ಬಟ್ 11ನೇ ತಾರೀಕು ಇರುವಂತ ಹೋರಾಟಕ್ಕೆ ಎಲ್ಲರೂ ಕೂಡ ಸರಿಯಾಗಿ ಬೆಂಬಲವನ್ನು ನೋಡಿ. ಮತ್ತೆ ನಾವು ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳನ್ನ ಒಟ್ಟುಗೂಡಿಸುವಂತ ಸಮಯ ಬರ್ತಾ ಇದೆ. ಇಲ್ಲಿ ಯಶಸ್ವಿ ಆಗಿಲ್ಲ, ಇಲ್ಲಿ ಒತ್ತಡ ಬೀಳಿದೆ ಅಂದರೆ ಧಾರವಾಡದಲ್ಲೂ ಕೂಡ ಹೋರಾಟ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಎಲ್ಲ ಆಸ್ಪಿರೆಂಟ್ಸ್ಗಳು ಈಗ ಸಿದ್ಧರಾಗಿದ್ದಾರೆ. ಯಾಕೆ ಅಂತಂದರೆ ಕಳೆದ ಬಾರಿ ಮಾಡಿದಂಥ ಹೋರಾಟ ಧಾರವಾಡದಲ್ಲಿ ಅದು ಹೆಚ್ಚು ಸರ್ಕಾರಕ್ಕೆ ತಲೆಬಿಸಿ ಆಗಿರುವಂಥದ್ದು. ಸೊ ಅದೇ ರೀತಿ ಇನ್ನೊಂದು ಹೋರಾಟ ಆದರೆ ಏಜ್ ರಿಲ್ಯಾಕ್ಸೇಷನ್ ಏನು ಈ ಕೊಟ್ಟು ಇವರು ಸುಮ್ಮನೆ ನಾಳೆ ನಾಡಿದ್ದಂಥ ಕಥೆಗಳು ಹೇಳ್ತಾ ಇದ್ದಾರಲ್ಲ, ಸುಳ್ಳಿನ ಕಥೆಗಳು, ಅವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಈ ಬಾರಿ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕಾಗತ್ತೆ. ಆ್ಯಂಡ್ ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಬ್ಬ ಸಚಿವರು ಕೂಡ ನೇಮಕಾತಿ ವಿಚಾರಕ್ಕಾಗಿ ಸುಳ್ಳು ಹೇಳ್ತಾರೆ. ಗೃಹ ಸಚಿವರು ಕಳೆದ ಡಿಸೆಂಬರ್ ತಿಂಗಳಲ್ಲಿ 4 ಬಾರಿ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ನೇಮಕಾತಿ, 3 ದಿನದಲ್ಲಿ ಅಂತ. ಅದಾದ್ಮೇಲೆ ಮುಗದೆ ಹೋಯ್ತು ಕತೆ. ಮೊನ್ನೆ ಕೇಳಿದ್ರೆ ಹೇಳ್ತಾರೆ ಹೊಸ ರೆಕ್ರೂಟ್ಮೆಂಟ್ ಬೋರ್ಡ್ ಮಾಡೋದಿದೆಯಂತೆ, ಸೊ ಅದಾದ್ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂತ. ಅಂದ್ರೆ ಇಷ್ಟು ದಿನ ಮಲ್ಕೊಂಡಿದ್ದಾರೆ ಇವರು ಅಂತ. ರೆಕ್ರೂಟ್ಮೆಂಟ್ ಬೋರ್ಡ್ ಯಾವುದು ಕೊಡಬೇಕು ಅನ್ನುವಂಥದ್ದೇ ಇನ್ನೂ ಇವರಿಗೆ ಖಚಿತತೆ ಇಲ್ಲ. KSPದು ಅಂದ್ರೆ ಇನ್ನು ಯಾವ ಒಂದು ನೇಮಕಾತಿ ಮಾಡ್ತಾರೆ ಇವರು ಅಂತ ನಂಬ್ಕೊಂಡು ಕೂತ್ಕೋಬೇಕು ನಾವು. ಪಾಪ PC ಆಸ್ಪಿರೆಂಟ್ಸು ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಗೃಹ ಮಂತ್ರಿಗಳ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು. ಅವ್ರಿಗೂ ಕೂಡ ಬೆಲೆ ಇಲ್ಲ. ಆ್ಯಂಡ್ ರೆಕ್ರೂಟ್ಮೆಂಟ್ ಬೋರ್ಡ್ KAಗೆ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದಂಥವ್ರು ಯಾಕೆ ಈಗ ಹೊಸದಾಗಿ ರೆಕ್ರೂಟ್ಮೆಂಟ್ ಬೋರ್ಡ್ ಹುಡುಕ್ತಾ ಇದ್ದಾರೆ? ಏನಿದ್ರ ಹಿಂದಿನ ಉದ್ದೇಶ ಯಾವುದೂ ಕೂಡ ಸ್ಪಷ್ಟವಿಲ್ಲ. ಸೊ ಸದ್ಯಕ್ಕೆ ರಾಜ್ಯದ ಲಕ್ಷಾಂತರ ಯುವಜನತೆಯ ಭವಿಷ್ಯ ಕತ್ತಲೆಯಲ್ಲಿ ಮುಳುಗಿದೆ. ದಿನಕ್ಕೊಬ್ಬೊಬ್ರು ಅಲ್ಲಿ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಧಾರವಾಡದಲ್ಲಿ ಎಷ್ಟೋ ಜನ ಈಗಾಗಲೇ ಪ್ರತಿನಿತ್ಯ ಕೆಲವರು ಬದುಕಿದ್ದು ಒಳಗಡೆನೆ ಮನ್ಸಲ್ಲಿ ಸತ್ತು ಹೋಗಿದ್ದಾರೆ. ಅಂತ ಜೀವನ ಮಾಡ್ತಾ ಇದ್ದಾರೆ. ಯಾಕಾರೋ ನಾವು ಈ ಒಂದು ಫೀಲ್ಡ್ಗೆ ಬಂದ್ವಿ, ಇಷ್ಟು ಶ್ರಮಪಟ್ಟು 4-5 ವರ್ಷ ಕಷ್ಟಪಟ್ಟರು, ಒಂದು ಪರೀಕ್ಷೆ ಬರೆಯೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ, ಇವರು ನೇಮಕಾತಿ ಮಾಡ್ತಾ ಇಲ್ಲ ಅಂತಂದ್ರೆ ಎಂಥ ಪರಿಸ್ಥಿತಿ ನಮ್ದು ಅಂತ ಮನಸ್ಸಲ್ಲೇ ಕೊರಗಿ ದಿನನಿತ್ಯ ಕಷ್ಟಪಡ್ತಾ ಇದ್ದಾರೆ. ಸೊ ಆ ಕಷ್ಟಗಳ ನೋವಿನ ಬೆಲೆ ಎಂಥದ್ದು ಅಂತ ಸರ್ಕಾರಕ್ಕಂತೂ ಅರ್ಥ ಆಗಲ್ಲ. ಅಟ್ಲೀಸ್ಟ್ ನಾವು ಅರ್ಥ ಮಾಡಿಸುವಂಥ ಕೆಲಸ ಮಾಡೋಣ. ಸಾಧ್ಯವಾದಷ್ಟು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬರಬೇಕು. ಖಂಡಿತವಾಗಿ ಇದನ್ನ ಯಶಸ್ವಿಗೊಳಿಸ್ಬೇಕು. ಇಲ್ಲ ಅಂತಂದ್ರೆ ಸರ್ಕಾರ ಮತ್ತಷ್ಟು ಹಗುರವಾಗಿ ನಮ್ಮ ಯುವಶಕ್ತಿಯ ವಿಚಾರದಲ್ಲಿ ಮತ್ತಷ್ಟು ಹಗುರವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಅದು ಆಗಬಾರ್ದು ಅಂತ ಹೇಳ್ತಾ
ಧನ್ಯವಾದಗಳು.